ರಾಜ್ಯ ರಾಜಕಾರಣದಲ್ಲಿ ವಿಧಾನ ಪರಿಷತ್ ಎಲೆಕ್ಷನ್ನಿನ ರಿಸಲ್ಟ್ದೇ ಸುದ್ದಿ. ಕಾಂಗ್ರೆಸ್ನವರು ಝಂಡಾ ಹಾರಿಸಿದ್ರು, ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕಂಗಾಲಾಗಿ ಕುಂತಿದ್ದಾರೆ. ಮೈತ್ರಿಯೊಳಗೊಂದು ಕಂಪನ, ಒಂದಲ್ಲ ಎರಡಲ್ಲ 11 ಅಡ್ಡ ಮತದಾನ. ಜೆ ಡಿ ಎಸ್ನವರು ಹೇಳ್ತಾರೆ ನಮ್ಮದೊಂದು 4 ಅಡ್ಡ ಮತದಾನ ಆಗಿದೆ ಅಂತ, ಬಿ ಜೆ ಪಿಯವರು ಹೇಳ್ತಾರೆ ನಮ್ಮದು 4 ಅಡ್ಡ ಮತದಾನ ಆಗಿದೆ ಅಂತ. ಇವ್ರದ್ದು 4 ಅವ್ರದ್ದು 4 ಆದರೆ 8 ಆಯ್ತಪ್ಪ ಟೋಟಲ್. ಇಲ್ಲಿ ನೋಡಿದರೆ 11 ಓಟ್ ಹೊರಗೆ ಹೋಗಿದ್ದಾವೆ. ಇನ್ನು 3 ಬಿ ಜೆ ಪಿ ಇದೆ ಅಂತ ಜೆ ಡಿ ಎಸ್ನವ್ರು ಹೇಳ್ತಾರೆ, ಜೆ ಡಿ ಎಸ್ದು ಅಂತ ಬಿ ಜೆ ಪಿಯವ್ರು ಹೇಳ್ತಾರೆ. ಅದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. 8 11 ಬಿರುಗಾಳಿ ಅಂತೂ ಎದ್ದಾಗಿದೆ. ಈಗ ಆತ್ಮಾವಲೋಕನ ಈಗ ಮಾಡ್ಕೊಂಡ್ರೆ ಬರೋದೇನು? ಶಾಸಕರುಗಳನ್ನು ವಿಶ್ವಾಸಕ್ಕೆ ಪಡೆಯದೇ ಇದ್ದದ್ದಕ್ಕಿದಾಯ್ತಾ? ಒಬ್ಬರ ಮೇಲೊಬ್ಬರು ಅನುಮಾನ ಪಡುವಂಥ ಪರಿಸ್ಥಿತಿ ಬಂತ? ಒಳ ಹೊಡೆತ ಕೊಟ್ಟವರು ಯಾರು, ಯಾಕೆ? ಸಭೆಗಳ ಮೇಲೆ ಸಭೆಗಳು, ಸಭೆಗಳ ಮೇಲೆ ಸಭೆಗಳು. ಇವತ್ತು ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಜಯನಗರದಲ್ಲಿ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಕಚೇರಿಗೆ ಹೋಗಿದ್ದರು ಇದೇ ವಿಷಯ ಚರ್ಚೆ ಮಾಡೋದಕ್ಕೆ. ನೆನ್ನೆನೇ ಫೋನಲ್ಲಿ ಅಪ್ಡೇಟ್ ಕೊಟ್ಟರು ಅವರು ದಿಲ್ಲಿ ನಾಯಕರುಗಳಿಗೆ, ಹಿಂಗೆ ಆಗ್ಬಿಡ್ತು, ನಮ್ಮವ್ರು ಒಂದು 3-4 ಜನ ಉಲ್ಟಾ ಹೊಡೆದಿದ್ದಾರೆ ಅಂತ. ದಿಲ್ಲಿಯಿಂದ ಹೇಳಿದ್ರಂತೆ ರಿಟರ್ನ್ ಎಕ್ಸ್ಪ್ಲನೇಷನ್ ಕಳಿಸಿ ಅಂತ. ನೆನ್ನೆ ರಾತ್ರಿನೇ ಕೂತ್ಕೊಂಡು ಪ್ರಿಲಿಮಿನರಿ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ ಅದನ್ನು ಮೇಲ್ ಮಾಡಿದಾರಂತೆ. ವಿಜಯೇಂದ್ರ ಅವರು ಮೇಲ್ ಮಾಡಿದಾರಂತೆ. ಅದರಲ್ಲಿ ಇಂತಿಂಥವರ ಮೇಲೆ ಸಂಶಯ ಇದೆ ಅಂತಲೂ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಸುದ್ದಿ. ಯಾರ ಹೆಸರು ಮೆನ್ಷನ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ, ಕೈಯಲ್ಲಿ ರಿಪೋರ್ಟ್ ಇಲ್ಲದೆ ಯಾಕೆ ಹೇಳಕ್ಕೆ ಹೋಗೋಣ. ಇವತ್ತು ಆರ್ ಅಶೋಕ್ ಅವರ ಕಚೇರಿಗೆ ಬಂದರು. ನಾಯಕರುಗಳು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಆದಿಯಾಗಿ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದ್ರು. ದ್ರೋಹಿಗಳಿವರು, ನಂಬಿಕೆ ದ್ರೋಹ ಮಾಡಿದ್ರು, ಇತ್ಯಾದಿ ಇತ್ಯಾದಿ. ಒಂದು ಕಮಿಟಿ ರಚನೆ ಆಯಿತು. ಸಿ ಟಿ ರವಿ ಅವರು, ಮಾಜಿ ಸಚಿವ ಎನ್ ಮಹೇಶ್, ಶಾಸಕ ಮಹೇಶ್ ತೆಂಗಿನಕಾಯಿ, ಈ 3 ಜನರದೊಂದು ಕಮಿಟಿ ರಚನೆ ಮಾಡಿದ್ದಾರೆ. ಕಂಡು ಹಿಡೀರಿ ಯಾರು ಕ್ರಾಸ್ ಓಟ್ ಮಾಡಿದ್ರು ಅಂತ ಕಂಡು ಹಿಡೀರಿ ಅಂತ. ಆ ಕಮಿಟಿ 25ನೇ ತಾರೀಖಿನ ಒಳಗೆ ರಿಪೋರ್ಟ್ ಕೊಡಬೇಕಂತೆ. 25ನೇ ತಾರೀಖಿನ ಒಳಗೆ. ಇನ್ನೊಂದು ಕಡೆ ಇಬ್ಬರನ್ನು ದಿಲ್ಲಿಗೆ ಕರೆದಿದ್ದಾರೆ ಬಿ ಜೆ ಪಿ ವರಿಷ್ಠರು. ದಿಲ್ಲಿಗೆ ಕರೆದಿದ್ದಾರೆ. ಸೋಮವಾರ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರಿಬ್ಬರು ದಿಲ್ಲಿಗೆ ಹೋಗ್ತಾರೆ. ರಾಷ್ಟ್ರೀಯ ಬಿ ಜೆ ಪಿ ನಾಯಕರುಗಳಿಗೆ ಕರ್ನಾಟಕದಲ್ಲಿ ಏನಾಗ್ತಿದೆ ಅನ್ನೋದು ಅರ್ಥನೇ ಆಗದೆ ತಲೆ ಚಚ್ಕೊಳ್ಳೋ ಪರಿಸ್ಥಿತಿಲಿ ಇರ್ಬೇಕು ಅವರು. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೀವಿ, ರಾಜ್ಯದಲ್ಲಿ ನಮ್ಮ ಅಧಿಕಾರ ಇದೆಯೋ ಇಲ್ಲವೋ, ಮೇಜುವಾನಿ ನಡೀತಾ ಇರೋದೇ ನಮ್ಮ ಪಕ್ಷದ್ದು. ಅಧಿಕಾರದಲ್ಲಿ ಇರುವಲ್ಲಿ ಬಿಡಿ, ವಿರೋಧ ಪಕ್ಷದ ನಾಯಕರುಗಳು ಒಂದು ದಿವಸ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ನಾವು. ಅವರವ್ರ ಎಮ್ ಎಲ್ ಎಗಳನ್ನು, ಅವರವ್ರ ಎಂ ಪಿಗಳನ್ನು ಅವ್ರು ಹಿಡಿದಿಟ್ಕೊಳ್ಳೋಕ್ಕಾಗ್ತಿಲ್ಲ. ರಿಟೇಲ್ ವ್ಯವಹಾರನೇ ಇಲ್ಲ. ಎದ್ರೆ 2/3 ಎಮ್ ಎಲ್ ಎಗಳು ಎದ್ರು ಅಂತ ಅರ್ಥ, 2/3 ಎಂ ಪಿಗಳೇ ಎದ್ರು ಅಂತ ಅರ್ಥ. ಎಲ್ಲ ರಾಜ್ಯದಲ್ಲಿ ಹಿಂಗೆ ನಾವು ಕದರಿಟ್ಕೊಂಡಿರುವಾಗ ಕರ್ನಾಟಕ ಒಂದು ಕಂಟ್ರೋಲ್ಗೆ ಸಿಗ್ತಿಲ್ವಲ್ಲ, ಇದರ ಏನು ಕತೆ ಅನ್ನೋದೇ ಅರ್ಥ ಆಗದೆ ಬಿ ಜೆ ಪಿಯ ದೆಹಲಿಯ ವರಿಷ್ಠರು ತಲೆ ಕೆಡಿಸ್ಕೊಂಡು ಕೂತಿರ್ಬೇಕು. ಇವತ್ತು ಯಾರ್ಯಾರು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. ವಿಜಯೇಂದ್ರ ಅವರ ಆಕ್ರೋಶ, ಆರ್ ಅಶೋಕ್ ಅವರ ಆಕ್ರೋಶ, ಇನ್ನೂ ಅನೇಕರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅಲ್ಲ 100% ಯಾರು ಮತದಾನ ಅಡ್ಡ ಮತದಾನ ಆಗ್ತಾರೆ ಅಂತ ಈಗಾಗಲೇ ಬರ್ತಾ ಇದೆ, ನಮ್ಮ ಮಾಹಿತಿಗಳೆಲ್ಲ ಬರ್ತಾ ಇದೆ. ಎಲ್ಲಿದ್ದರು, ಅವ್ರಿಗೆ ಯಾರ್ಯಾರು ಫೋನ್ ಮಾಡಿದ್ರು, ಇವೆಲ್ಲನೂ ಕೂಡ ಮಾಹಿತಿಗಳು ಬರ್ತಾ ಇದೆ. ಅದರಿಂದ ಸಿ ಟಿ ರವಿ ನೇತೃತ್ವದಲ್ಲಿ ಇವತ್ತು ಸಮಿತಿ ನೇಮಕ ಮಾಡಿದ್ರಿ. ಅಲ್ಲಿ ಸತ್ಯ ಸಂಗತಿ ಹೊರಗಡೆ ಬರ್ತದೆ. ಯಾರು ಪಾರ್ಟಿಗೆ ಬೆನ್ನು ಚೂರಿ ಹಾಕಿದ್ದಾರೆ, ಕಳ್ಳರು, ಕದೀಮ್ರು,
ದ್ರೋಹಿಗಳು ಅವ್ರ ವಿರುದ್ಧ ಕ್ರಮ ಮಾಡೇ ಮಾಡ್ತಾರೆ. ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳ, ಇದು ದುಡ್ಡು ತಗೊಂಡಿರೋದು, ಪಕ್ಕಾ ದುಡ್ಡು ತಗೊಂಡು ಓಟ್ ಹಾಕಿರೋಂಥ ಸ್ಕೀಮ್ ಇದು ಮುಚ್ಚಿಡಿಯೋಕ್ಕಾಗೋದೇ ಇಲ್ಲ. ಸುಮಾರು ರಾತ್ರಿ 8 ಗಂಟೆಯಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿದ್ರು, ಅವರು ಕೂಡ ಆಘಾತ ವ್ಯಕ್ತ ಮಾಡಿದ್ರು. ಇದೊಂದು ಪಾಠ ನಮ್ಗೆಲ್ಲರಿಗೂ ಅನ್ನೊಂದು ಮಾತನ್ನ ಹೇಳಿದ್ದಾರೆ. ಅವರು ಕೂಡ ಅಧಿಕಾರ ಇದೆ, ಹಣ ಇದೆ ಅವ್ರ ಹತ್ರ, ಈ ಕೆಲಸವನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಪ್ರತ್ಯುತ್ತರಗಳನ್ನು ಕೊಡೋಣ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆ ದೃಷ್ಟಿಯಿಂದ JDS ಇಂದ ಆಯಿತು, BJPಯಿಂದ ಆಯಿತು ಅಂತ ನಾನು ಹೇಳಲ್ಲ, ಎರಡೂ NDAನೇ. ನಮ್ಮ 3 ಅಭ್ಯರ್ಥಿಗಳು NDA ಅಭ್ಯರ್ಥಿಗಳು, ಅದರಲ್ಲಿ ಒಂದು ಸೋತಿದೆ. ಅದರಿಂದ ಎಲ್ಲಿ ತಪ್ಪಾಗಿದೆ, ಯಾರು ತಪ್ಪಾಗಿದೆ, ಮೋಸ ಮಾಡಿರೋರು ಯಾರು, ಇದು ಚರ್ಚೆ ಮಾಡ್ತಾ ಇದ್ದೀರಿ. ಸರಿಯಾದಂಥ ಪಾಠ ಇನ್ನು ಅವ್ರ ಜನ್ಮದಲ್ಲಿ MLA ಆಗದಂಗೆ ಏನು ಬೇಕೋ ನೋಡ್ಕೊಳೋ ಅಂತ ವ್ಯವಸ್ಥೆ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ರಾಜ್ಯದ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಕಾರ್ಯಕರ್ತರು ಬೇಸತ್ತಿದ್ದಾರೆ ನಮ್ಮ ನಡವಳಿಕೆಯಿಂದ. ಆದರೆ ಒಬ್ಬ ಚುನಾಯಿತ ಪ್ರತಿನಿಧಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ನಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ಈ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಗೆರೆ ಎಳೆಯುವಂಥ ಕೆಲಸ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅದು ಮಾಡಬೇಕಾಗ್ತದೆ. JDS ಪಕ್ಷಕ್ಕೆ ಎಷ್ಟು ನೋವು ಬೇಸರ ಆಗಿದೆ, ನಮಗೂ ಕೂಡ ಅಷ್ಟೇ ಬೇಸರ ಆಗಿದೆ. ನಾವು 2 ಸ್ಥಾನಗಳನ್ನು ಗೆದ್ದಿರ್ಬೋದು, ಆದರೆ ನಮಗೂ ಕೂಡ ಅಪಮಾನ ಆಗಿದೆ. ನನ್ನ ಹಣೆ ಬರದಲ್ಲಿ ಬರೆದಿದ್ದನ್ನು ಯಾರೂ ಕೂಡ ತಪ್ಸೋಕ್ಕಾಗೋದಿಲ್ಲ. ಇನ್ನೊಬ್ಬರು ಹಣೆ ಬರದಲ್ಲಿ ಬರೆದಿದ್ದು ನಾನು ಕೂಡ ತಪ್ಸೋಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜೇಂದ್ರ ನಾನಲ್ಲ. ನಾನೊಬ್ಬ ಪಕ್ಷದ ಕಾರ್ಯಕರ್ತ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇದ್ದೇನೆ, ಯಡಿಯೂರಪ್ಪವ್ರ ಮಗನೂ ಕೂಡ ಇದ್ದೇನೆ. ಇವೆಲ್ಲನೂ ಕೂಡ ಅರಗಿಸ್ತಕ್ಕಂಥ ಶಕ್ತಿ ನನಗೂ ಕೂಡ ಇದೆ. ಶಿವಕುಮಾರ್ ಅಂತ ಚಾಣಕ್ಯ ನಿರ್ಣಯ ಇಟ್ಟಿದ್ದಾರೆ. ಈಗ ಅಂಥವ್ರ ವಿರುದ್ಧ ನಿಮ್ಮ ಸ್ಟ್ರಾಟಜಿ ಬದಲಾವಣೆ ಮಾಡ್ಕೋಬೇಕು. ಅಯ್ಯೋ ಬಿಡ್ರಿ, ಭಾಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಬೀಳ್ತಾರೆ. ಇದ್ರ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ. ಏನು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಕಾರ್ಯಕರ್ತರ ಶಕ್ತಿ ಇದೆ. ಹೇಗೆ ಬಗ್ಗಿಸ್ತೇವೆ. ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗಿಲ್ಲ. ಯಾರು ಅಡ್ಡ ಮತದಾನ ಮಾಡಿದವರು ಅನ್ನೋದನ್ನು ಕಂಡುಹಿಡಿಯೋದಕ್ಕೆ 3 ಜನರದ್ದು ಒಂದು ಕಮಿಟಿ ಮಾಡಿದ್ದಾರೆ BJPಯವರು. 25ನೇ ತಾರೀಕಿನ ಒಳಗೆ ಆ ಕಮಿಟಿಯವರು ರಿಪೋರ್ಟ್ ಕೊಡ್ತಾರಂತೆ. ಏನು ರಿಪೋರ್ಟ್ ಕೊಟ್ಟರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ, ಗೊತ್ತಾದ್ರೆ ನಿಮಗೆ ಹೇಳ್ತೀವಿ. ಯಾರು ಅನ್ನುವುದಕ್ಕಿಂತ ಯಾಕೆ ಅನ್ನುವ ಪ್ರಶ್ನೆ ಮುಖ್ಯ ಅಂತ ಇವ್ರಿಗೆ ಅನಿಸುತ್ತಾ? ಐ ಡೋಂಟ್ ನೋ. ಯಾಕೆ ಇಷ್ಟು ಜನ ಕ್ರಾಸ್ ವೋಟ್ ಮಾಡಿದ್ರಪ್ಪ? ಏನು ಪ್ರಾಬ್ಲಮ್ ಇದೆ ಪಾರ್ಟಿಲಿ? ತಿಳ್ಕೊಬೇಕಾಗಿತ್ತಲ್ಲ ಅದನ್ನು. ಕಾಂಗ್ರೆಸ್ಸಿನ ನಂಬರ್ ಗೇಮ್ ಸ್ಪಷ್ಟವಾಗಿ ಹೇಳಿದ್ದೀವಿ, ನಾವು ನಿಮಗೆ ತೋರಿಸಿದ್ದೀವಿ. ಅಂಕಿ ಕೋಷ್ಟಕ ಹಾಕಿ ತೋರಿಸಿದ್ದೀವಿ, ಟೇಬಲ್ ಹಾಕಿ ತೋರಿಸಿದ್ದೀವಿ. ಒಬ್ಬ ಶಾಸಕ ಅಡ್ಡ ಮತದಾನ ಮಾಡಿ ಕಾಂಗ್ರೆಸ್ಸಿಗೆ ವೋಟ್ ಹಾಕದೇ ಹೋದರೂ ಕೂಡ ಅವರ 5 ಜನ ಗೆಲ್ತಾ ಇದ್ರು. 11 ಜನ ಬರೋದೇ ಬೇಕಾಗಿಲ್ಲರಿ, 5 ಜನ ಗೆಲ್ತಿದ್ರು ಅವರು. ಅಷ್ಟು ಕರೆಕ್ಟ್ ನಂಬರ್ ಇತ್ತು ಅವ್ರ ಹತ್ರ. 28 ಹಂಚಿಬಿಟ್ಟಿದ್ರೆ ಗೆದ್ಕೊಂಬರ್ತಿದ್ರು ಅವರು. ಆದರೂ ನೋಡಿ, 2 ದಿವಸ ಮುಂಚೆ ಎಲ್ಲ MLAಗಳನ್ನು ಕರ್ಕೊಂಡೋಗಿ ವಂಡರ್ಲಾ ರೆಸಾರ್ಟ್ನಲ್ಲಿ ಕೂಡಿಸ್ಕೊಂಡ್ರು. ಅಲ್ಲಿ ಮಾಕ್ ವೋಟಿಂಗ್ ಮಾಡಿಸಿದ್ರು ಅವ್ರ ಹತ್ರ. ಹೆಂಗೆ ವೋಟ್ ಹಾಕಬೇಕು ಅನ್ನುವುದನ್ನು ತೋರಿಸಿದ್ರು ಅವ್ರಿಗೆ. ಅದನ್ನು ಅಸೈನ್ ಮಾಡಿದ್ರು. ಇವರು ಅಸೈನ್ ಮಾಡಿದ್ದಾರೆ, ಬಟ್ ಅದರಲ್ಲಿ ಏನು ಹೊರಪಾಟಾಗಿದೆ ಅಂತ ಹೇಳ್ತೀನಿ ನಾನು. ಈ 30 ಜನ ಇವ್ರಿಗೆ, ಈ 30 ಜನ ಇವ್ರಿಗೆ, ಈ 30 ಜನ ಇವ್ರಿಗೆ ಅಂತ ಅಸೈನ್ ಮಾಡಿದ್ರು. ಆಯಾ ಕ್ಯಾಂಡಿಡೇಟ್ಗೆ ವೋಟ್ ಹಾಕುವ 30 ಶಾಸಕರನ್ನ ಒಂದೊಂದು ಬಸ್ನಲ್ಲಿ ಕರ್ಕೊಂಬಂದರು. ನೀವು ಫಸ್ಟ್ 30 ಜನ, ಇವ್ರದ್ದಾಯ್ತು. ಈಗ ನೆಕ್ಸ್ಟ್ 30 ಜನ ಅವ್ರಿಗೆ ವೋಟ್ ಹಾಕಿರಿ. ಲಾಸ್ಟ್ಗೆ ವಿನಯ್ ಕಾರ್ತಿಕ್ಗೆ ಬರೀ 15 ಶಾಸಕರು ವೋಟ್ ಹಾಕೋದಕ್ಕಿದ್ದದ್ದು. ಬರ್ತೀನಿ ಅದಕ್ಕೆ ಆಮೇಲೆ. ಆ 15 ಜನ ವಿನಯ್ ಕಾರ್ತಿಕ್ಗೆ ನೀವು ವೋಟ್ ಹಾಕಿ, ಮುಂದಿನ ನಾವು ನೋಡ್ಕೋತೀವಿ, ತಲೆ ಕೆಡಿಸ್ಕೋಬೇಡಿ ಅಂದರು ಕಾಂಗ್ರೆಸ್ಸಿನ ವರಿಷ್ಠರು. ಅನ್ನಬಾರ್ದು ರೀ, ಅದನ್ನ DK ಶಿವಕುಮಾರ್ ಒಬ್ಬರದೇ ಅದು ಗೇಮ್, ಅದರಲ್ಲಿ ಏನಿದೆ.
ಬೇರೆ ಅಲ್ಲಿದ್ದಂಥ ಉಳಿದ ನಾಯಕರಿಗೆ ಕಾನೋ ಖಾನ್ ಖಬರಿಲ್ಲ ಇದ್ರದ್ದು. ಹೆಂಗೆ ಬಂದು 11 ಓಟ್ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಯಾರಿಗೂ. ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತ ಮಿತ್ರರು, ತೀರ ಕ್ಲೋಸ್ ಆಗಿರುವ ಪೊಲಿಟಿಕಲ್ ಸರ್ಕಲ್ ಸೇರ್ಕೊಂಡು ಮಾಡಿರೋದ್ರಿಂದ ಅಷ್ಟೇ, ಬೇರೆ ಯಾರಿಗೂ ಗೊತ್ತಿಲ್ಲ ಇದು ಏನಾಯಿತು ಅಂತ. ಯಾವ ಅಡ್ಡ ಮತದಾನ ಇಲ್ಲದೆ ನಾ 5 ಜನರನ್ನು ಗೆಲ್ಲಿಸಿಕೊಳ್ಳಬಹುದು ಅನ್ನುವ ಕಾನ್ಫಿಡೆನ್ಸು ನಂಬರ್ ಇದ್ದಂಥ ಜನನೇ 2 ದಿವಸ ಮುಂಚೆ ಹೋಗಿ ಕೂತ್ಕೊಂಡ್ರು. ರೆಸಾರ್ಟ್ನಲ್ಲಿ ಹೋಗಿ ಕೂತ್ಕೊಂಡು ಲೆಕ್ಕಾಚಾರ ಹಾಕಿ ಯಾರ್ಯಾರಿಗೆ ಓಟ್ ಹಾಕಬೇಕು ಅನ್ನೋದರ ಕ್ಲಾರಿಟಿ ಕೊಟ್ಟು ಪ್ರಥಮ ಪ್ರಾಶಸ್ತ್ಯ ಹೆಂಗೆ ಹಾಕಬೇಕು, ದ್ವಿತೀಯ ಪ್ರಾಶಸ್ತ್ಯ ಹೆಂಗೆ ಹಾಕಬೇಕು ಅನ್ನೋದನ್ನು ಹೇಳಿದ್ರು. ಅವರು ಹೇಳಿಕೊಟ್ಟಿದ್ರಲ್ಲಿ ಒಂದೇ ಒಂದು ಎಡವಟ್ಟಾಯಿತು. ಆ ಎಡವಟ್ಟು ಬೇರೊಂದು ಪಕ್ಷಕ್ಕೆ ಹೋಗಿಲ್ಲ ಅಥವಾ ಅಸಿಂಧುನೂ ಆಗಿಲ್ಲ. ಅದು ಕೆ ವಿ ಮೋಹನ್ ಅವರಿಗೆ ಹಾಕಬೇಕಾದ ಓಟು 30 ಟಿ ವಿ ಮೋಹನ್ ಅವರಿಗೆ ಪಿ ವಿ ಮೋಹನ್ ಅವರಿಗೆ 30 ಓಟ್ ಅಸೈನ್ ಮಾಡಿದ್ರು. ಒಬ್ಬ ಶಾಸಕ ಕನ್ಫ್ಯೂಸ್ ಆಗಿ ವಿನಯ್ ಕಾರ್ತಿಕ್ಗೆ ಓಟ್ ಹಾಕಿದ್ದಾರೆ ಅಷ್ಟೇ. 29 ಓಟ್ ಬಂತು ಪಿ ವಿ ಮೋಹನ್ ಅವರಿಗೆ. ಪಕ್ಷ ಬಿಟ್ಟು ಹೊರಗಂತೂ ಹೋಗಲಿಲ್ಲ ಆ ಓಟು. ಇಲ್ಲಿ ಕುಮಾರಸ್ವಾಮಿ ಅವರು ರೆಸಾರ್ಟಿಗೆ ಶಾಸಕರುಗಳನ್ನು ಕರೆದ್ರು. 14 ಜನ ಬಂದರು. 14 ಓಟ್ ಬಿದ್ದಿದ್ದವು ಅವ್ರಿಗೆ. 18 ಶಾಸಕರ ಪೈಕಿ 4 ಜನ ಏನೇನೋ ಕಾರಣಕ್ಕೆ ಬಂದಿರಲಿಲ್ಲ. 4 ಓಟು ಕಡಿಮೆ ಆಗಿದ್ದಾವೆ. ಅದರ ಅರ್ಥ ರೆಸಾರ್ಟ್ಗೆ ಹೋಗಿದ್ದವರು ಎಲ್ಲರೂ JDSಗೆ ಓಟ್ ಹಾಕಿದ್ರು, ಗೋವಿಂದರಾಜವ್ರಿಗೆ ಓಟ್ ಹಾಕಿದ್ರು ಅಂತಾನೂ ಅಲ್ಲ, ಮಿಸ್ ಆಗಿದ್ದ 4 ಜನನೇ ಓಟ್ ಹಾಕಲಿಲ್ಲ ಅಂತಾನೂ ಅಲ್ಲ. BJPಯವರು ಓಡಾಡ್ಕೊಂಡಿದ್ರಪ್ಪ ಆರಾಮಾಗಿ. ಅಲ್ರಿ, ಮೈತ್ರಿ ಅಂತ ಒಂದಿದೆ ಅಂದರೆ ವಿಧಾನ ಪರಿಷತ್ತಿಗೆ ನಮ್ಮ ಸ್ಟ್ರಾಟಜಿ ಹೆಂಗಿರಬೇಕು ಅಂತ ಎಲ್ಲಾದರೂ ಒಂದು ಮೀಟಿಂಗ್ ಆಯಿತಾ? ಮೀಟಿಂಗು ಯಾರ್ಯಾರಿಗೆ ಓಟ್ ಹಾಕಬೇಕು, ಪ್ರಥಮ ಪ್ರಾಶಸ್ತ್ಯ ಹೇಗೆ, ದ್ವಿತೀಯ ಪ್ರಾಶಸ್ತ್ಯ ಹೇಗೆ, ಚುನಾವಣೆ ನೆನ್ನೆ ಬೆಳಗಿನ ತನಕನೂ ಜನರಿಗೆ ಕ್ಲಾರಿಟಿ ಇರಲಿಲ್ಲ, ಶಾಸಕರುಗಳಿಗೆ ಕ್ಲಾರಿಟಿ ಇರಲಿಲ್ಲ ತಾವು ಯಾರಿಗೆ ಓಟ್ ಹಾಕಬೇಕು ಅನ್ನೋದರ ಬಗ್ಗೆ. ಸಂಜೆ 7 ಗಂಟೆ ಡಿಬೇಟ್ನಲ್ಲಿ ಪ್ರಶಾಂತ್ ನಾಥ್ ಹೇಳ್ತಾ ಇದ್ರು, 15-16 ಜನ MLAಗಳಿಗೆ ಓಟ್ ಹಾಕಿದ ಮೇಲೆ, ಓಟ್ ಹಾಕಿ ಬಂದ ಮೇಲೆ ವಿಪ್ ಕೊಟ್ಟಿದ್ದಾರಂತೆ. ಓಟ್ ಹಾಕಿ ಬಂದ ಮೇಲೆ. ಇದು BJPಯವರ ಪರಿಸ್ಥಿತಿ ಆಗಿತ್ತು. ಅದರ ಜೊತೆಗೆ ಶಾಸಕರುಗಳಿಗೆ ಒಂದು ಲೆಫ್ಟ್ ಔಟ್ ಫೀಲಿಂಗ್ ಇದೆ. ಅಲ್ಲಿ ಕರೆದು ಮಾತಾಡಿಸಿ ಹೆಂಗಿದ್ದೀರಪ್ಪ, ನಿಮ್ಮ ಕಷ್ಟ ಏನು, ನಷ್ಟ ಏನು ಕೇಳುವಂಥ ನಾಯಕರುಗಳಿಲ್ಲ, ಕೇಳೋದಕ್ಕೆ ನಾಯಕರುಗಳಿಲ್ಲ. ಅವ್ರ ಮೇಲೆ ಏನೋ ಒಂದು ಕೇಸ್ ಆಗುತ್ತೆ ರಾಜಕೀಯ ಕಾರಣಕ್ಕೋ ಅಥವಾ ನಿಜವಾಗ್ಲೂ ಕೇಸ್ ಆಗಿದೆಯೋ, ಡೋಂಟ್ ವರಿ, ನಿಮ್ಮ ಜೊತೆಗೆ ನಾವಿದ್ದೀವಿ, ಹೇಳೋದಕ್ಕೆ ಯಾರೂ ಇಲ್ಲ. ಕ್ರಾಸ್ ವೋಟಿಂಗ್ ಯಾರು ಮಾಡಿದ್ರು ಅಂದಾಗ ಫಸ್ಟ್ ಲಿಸ್ಟ್ ಬರ್ತಾ ಇರೋದೇ ಯಾವ್ಯಾವ MLAಗಳ ಮೇಲೆ ಕೇಸ್ಗಳಿದ್ದಾವೆ ಅಂತ. ಅಂದರೆ ರಾಜ್ಯ ಸರ್ಕಾರ ನಿಯಂತ್ರಿಸಬಹುದಾದ ಪ್ರಕರಣಗಳು ಯಾವ್ಯಾವ ಇದ್ದಾವೆ ಅಂತಲೇ ಚರ್ಚೆಗೆ ಬರ್ತಾ ಇರೋದು. BJPಯಲ್ಲಿ ಅಂಥವ್ರ ಜೊತೆಗೆ ನಿಂತ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ಇಲ್ಲ, ನಾಯಕರುಗಳ ಭೇಟಿಗೆ ಸಿಗ್ತಿಲ್ಲ. ಮುಂದಿನ ಚುನಾವಣೆಯ ನಿಮ್ಮ ಕ್ಷೇತ್ರದಲ್ಲಿ ಏನು ವ್ಯವಸ್ಥೆ, ಏನು ಸ್ಟ್ರಾಟಜಿ ಇಲ್ಲ. ಯಾವುದೋ ಒಬ್ಬ BJP ಶಾಸಕರು ಒಂದು ಕ್ಷೇತ್ರದಲ್ಲಿದ್ದಾರೆ, ಅವರದ್ದೇ ಕ್ಷೇತ್ರದಲ್ಲಿ ನೆಕ್ಸ್ಟ್ ಟೈಮ್ ಅವ್ರಿಗೆ ಟಿಕೆಟ್ ಇಲ್ಲ, ನಾನು ಟಿಕೆಟ್ ತಗೊಂಡು ಬರ್ತೀನಿ ಅಂತ ಒಬ್ಬರು ಪ್ರಚಾರಕ್ಕೆ ಓಡಾಡ್ತಾ ಇದ್ದಾರೆ. ಹಾಗೆ ಓಡಾಡ್ತಾ ಇರುವವರ ಹಿಂದೆ ರಾಜ್ಯ ನಾಯಕರುಗಳು ನಿಂತ್ಕೊಂಡಿದ್ದಾರೆ ಅನ್ನೋ ಅಸಮಾಧಾನ ಶಾಸಕರುಗಳಿಗಿದೆ. ಅವರ ಕ್ಷೇತ್ರದಲ್ಲಿ ಅವರದೇ ಪಕ್ಷದಲ್ಲಿ ನೆಕ್ಸ್ಟ್ ಟೈಮ್ ನನಗೆ ಟಿಕೆಟ್ ಸಿಗುತ್ತೆ, ಸಿಟ್ಟಿಂಗ್ MLAಗೆ ಟಿಕೆಟ್ ಸಿಗೋದಿಲ್ಲ, ನನ್ನನ್ನು ಬೆಂಬಲಿಸಿ ಅಂತ ಕೆಲವರು ಪ್ರಚಾರ ಶುರು ಮಾಡ್ಕೊಂಡಿದ್ದಾರೆ. ಅವರ ಬೆನ್ನಿಗೆ ರಾಜ್ಯ ಮಟ್ಟದ ನಾಯಕರುಗಳು ನಿಂತ್ಕೊಂಡಿದ್ದಾರೆ ಅನ್ನೋ ಅಸಮಾಧಾನ ಶಾಸಕರುಗಳಿಗಿದೆ. ಎಲ್ಲ ಸೇರ್ಕೊಂಡು, ಅದಕ್ಕೆ ನಾನು ಹೇಳಿದ್ದು, ಈ 3 ಜನರ ಕಮಿಟಿ ಯಾರು ಅಡ್ಡ ಮತದಾನ ಮಾಡಿದರು ಅನ್ನುವುದನ್ನು ಕಂಡುಹಿಡಿಯುವುದರಷ್ಟೇ ಮಹತ್ವವನ್ನು ಯಾಕೆ ಅಡ್ಡ ಮತದಾನ ಮಾಡಿದರು ಅನ್ನುವುದನ್ನು ಕಂಡುಹಿಡಿಯೋದಕ್ಕೆ ಕೊಡಬೇಕು. ಇಂಥ ಬೆಳವಣಿಗೆಗಳು ಉತ್ತರ ಪ್ರದೇಶದಲ್ಲಾಗ್ತವ, ಅಸ್ಸಾಂನಲ್ಲಾಗ್ತವ, ಮಧ್ಯಪ್ರದೇಶ, ಗುಜರಾತ್ನಲ್ಲಾಗ್ತವ, ಕರ್ನಾಟಕದಲ್ಲಿ ಯಾಕಾಗತ್ತೆ? ದೆಹಲಿ ವರಿಷ್ಠರಿಗೂ ಅರ್ಥ ಆಗ್ತಾ ಇಲ್ಲ, ದೆಹಲಿ ನಾಯಕರುಗಳಿಗೂ. ಕರ್ನಾಟಕ ಒಂದು ಕಂಟ್ರೋಲಿಗೆ ಸಿಗ್ತಾ ಇಲ್ಲ, ಅವನ ಅಜ್ಜಿ ಅಂತಾರೋ ಸಿಗ್ತಿಲ್ಲ ಕಂಟ್ರೋಲ್ಗೆ. ಹಂಗಂತ ಅಷ್ಟೂ ತಪ್ಪು ರಾಜ್ಯದ ನಾಯಕರುಗಳದೇ ಅಂತಲ್ಲ. ಕೇಂದ್ರದವರು ಅಚ್ಚರಿಯ ಅಭ್ಯರ್ಥಿ ಹಾಕುವ ಹುರುಪಿಗೆ ಬಿದ್ದು ಸ್ಟೇಟ್ನವರು ಅವರ ಸಜೆಷನ್ನು, ಕೋರ್ ಕಮಿಟಿಯ ಶಿಫಾರಸು ಯಾವುದು ಸಂಬಂಧನೇ ಇಲ್ಲ. ಅಲ್ಲಿಂದ ಕ್ಯಾಂಡಿಡೇಟ್ಗಳನ್ನು ಅನೌನ್ಸ್ ಮಾಡ್ತಾರಷ್ಟೇ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.